ಓಂ ಹನುಮತೆ ನಮಃ. ಎಲ್ಲರಿಗೂ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಚಾನಲ್ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹನುಮನ ಕೃಪೆ ಸದಾ ಇರಲಿ. ಹನುಮಾನ್ ಜಯಂತಿ ಅಥವಾ ಹನುಮಾನ್ ಜನ್ಮೋತ್ಸವವನ್ನು ಅಂಜನಿ ಮತ್ತು ಕೇಸರಿ ದಂಪತಿಗಳಿಗೆ ಹನುಮಂತನು ಪುತ್ರನಾಗಿ ಜನಿಸಿದ ದಿನವೆಂದು ಹೇಳಲಾಗುತ್ತದೆ. ವಾಯುದೇವನ ಆಶೀರ್ವಾದದಿಂದ ಹನುಮಂತನು ಜನಿಸಿದ್ದರಿಂದ ಅವನನ್ನು ಪವನಪುತ್ರನೆಂದು ಕರೆಯುತ್ತಾರೆ. ಈ ವರ್ಷ ಹನುಮಾನ್ ಜಯಂತಿಯ ಶುಭ ದಿನದಂದು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ, ಸ್ನೇಹಿತರೊಂದಿಗೆ, ಆಪ್ತರೊಂದಿಗೆ ಶುಭಾಶಯಗಳನ್ನು ಹಂಚಿಕೊಳ್ಳಲು ಬಯಸಿದರೆ ಈ ಲೇಖನ ನಿಮಗೆ ಉಪಯೋಗಕರ ಆಗುತ್ತೆ. ಅದಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ ಹನುಮಾನ್ ಜಯಂತಿ ಹಬ್ಬದ ಮಹತ್ವ, ಹನುಮಾನ್ ಜಯಂತಿ ಹಬ್ಬದ ಶುಭಾಶಯಗಳು. ಹನುಮಾನ್ ಜಯಂತಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜಿಸಲ್ಪಡುವ ದೇವರಾದ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಪ್ರಮುಖ ಹಿಂದೂ ಹಬ್ಬವಾಗಿದೆ. ಈ ವರ್ಷ ಅಂದರೆ 2025 ಹನುಮಾನ್ ಜಯಂತಿಯನ್ನು ಏಪ್ರಿಲ್ 12ರಂದು ಶನಿವಾರ ಆಚರಿಸಲಾಗುವುದು. ಹನುಮಾನ್ ಜಯಂತಿಯು ರಾಮಾಯಣ ಮಹಾಕಾವ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಹನುಮಂತನ ಜನ್ಮದಿನವಾಗಿದೆ. ಹನುಮಂತನು ಭಗವಾನ್ ರಾಮನ ಪ್ರಾಮಾಣಿಕ ಅನುಯಾಯಿಯಾಗಿದ್ದನು ಮತ್ತು ರಾಕ್ಷಸ ರಾಜ ರಾವಣದಿಂದ ಸೀತೆಯನ್ನು ರಕ್ಷಿಸುವಲ್ಲಿ ರಾಮನಿಗೆ ಸಹಾಯ ಮಾಡಿದನು. ಆಂಜನೇಯ ಸ್ವಾಮಿಯು ತನ್ನ ಅದ್ಭುತ ಶಕ್ತಿ, ನಿರ್ಭಯತೆ ಮತ್ತು ನಿಷ್ಠೆಗೆ ಖ್ಯಾತಿಯನ್ನು ಹೊಂದಿದ್ದನು. ಈ ವರ್ಷ ಹನುಮಾನ್ ಜಯಂತಿಯನ್ನು ಆಚರಿಸಲು ಅರ್ಥಪೂರ್ಣ ಶುಭಾಶಯಗಳು, ಕೋಟ್ಸ್ಗಳು, ಸಂದೇಶಗಳು ಹೀಗಿವೆ. ನೋಡೋಣ ಬನ್ನಿ. ಹನುಮಾನ್ ಜಯಂತಿ 2025 ಶುಭಾಶಯಗಳು. ಮೊದಲನೆಯದು, ನಾಡಿನ ಸಮಸ್ತ ಜನತೆಗೆ ಹನುಮಾನ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಎರಡನೆಯದು, ಆಂಜನೇಯ ಸ್ವಾಮಿ ಸಮಸ್ತ ಭಕ್ತರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. 3, ನಿಮಗೂ ನಿಮ್ಮ ಕುಟುಂಬಕ್ಕೂ ಹನುಮಾನ್ ಜಯಂತಿಯ ಶುಭಾಶಯಗಳು. 4, ಶ್ರೀ ಹನುಮ ಜಯಂತ್ಯೋತ್ಸವ ಶುಭಾಶಯಗಳು. 5, ಜೈ ಹನುಮಾನ್ ಜ್ಞಾನ ಗುಣಸಾಗರ, ಜೈ ಕಪೀಶ ತಿರುಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನಸುತ್ತ ರಾಮ. ಸರ್ವರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. 6, ನಾಡಿನ ಸಮಸ್ತ ಜನತೆಗೆ ರಾಮಭಕ್ತ ಪವನಸುತ್ತ ಅಖಂಡ ಭಕ್ತಿಯ ಸಂಕೇತವೇ ಆಗಿರುವ ಆಂಜನೇಯ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಪವನಪುತ್ರ ಹನುಮಂತನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಹನುಮಾನ್ ಜಯಂತಿಯ ಶುಭಾಶಯಗಳು. 8, ವಾಯುದೇವನ ಪುತ್ರನು, ಶನಿದೇವನ ಆಪ್ತ ಮಿತ್ರನು, ಸೂರ್ಯದೇವನ ಪ್ರಿಯ ಶಿಷ್ಯನು, ರಾಮಚಂದ್ರನ ಪ್ರೀತಿ ಪಾತ್ರನು, ಪಾರ್ಥ ಧ್ವಜಲಾಂಛನನು, ಚಿರಂಜೀವಿ ಹನುಮಂತನು. ಹನುಮಾನ್ ಜಯಂತಿ ಶುಭಾಶಯಗಳು. 9, ಆಂಜನೇಯನು ನಿಮ್ಮ ಬಾಳಲ್ಲಿ ಧೈರ್ಯ, ಶಕ್ತಿ, ಭಕ್ತಿಯ ಬೆಳಕನ್ನು ತುಂಬುವಂತಾಗಲಿ. ಹನುಮಾನ್ ಜಯಂತಿಯ ಶುಭಾಶಯಗಳು. 10, ಆಂಜನೇಯ ಸ್ವಾಮಿಯು ನಿಮಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿ ಸಂರಕ್ಷಿಸಲಿ. ಹನುಮಾನ್ ಜಯಂತಿಯ ಶುಭಾಶಯಗಳು. 11, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುಂಚ ಹನುಮತ್ ಸ್ಮರಣಾದ್ ಭವೇತ್. ಸರ್ವರಿಗೂ ಹನುಮತ್ ಜಯಂತಿಯ ಶುಭಾಶಯಗಳು. 12, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಾಡಿನ ಸಮಸ್ತ ಜನತೆಗೆ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. 13, ಶ್ರೀ ಹನುಮಂತನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ, ಸಮೃದ್ಧಿ ನೆಲೆಸಲಿ. ಹನುಮಾನ್ ಜಯಂತಿಯ ಶುಭಾಶಯಗಳು. 14, ಈ ಶುಭ ದಿನದಂದು ಭಗವಾನ್ ಹನುಮಂತನ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗಿರಲಿ. ಬಜರಂಗ ಬಲಿ ನಿಮಗೆ ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡಲಿ. ದೇವರು ನಿಮ್ಮ ಮೇಲೆ ಎಲ್ಲಾ ನೋವನ್ನು ಹೋಗಲಾಡಿಸಲಿ. ಹನುಮಾನ್ ಜಯಂತಿಯ ಶುಭಾಶಯಗಳು.
ಹನುಮಾನ್ ಜಯಂತಿಯನ್ನು ಹನುಮಾನ್ ಜನ್ಮೋತ್ಸವವೆಂದು ಕರೆಯಲಾಗುತ್ತದೆ. ಈ ವರ್ಷದ ಅಂದರೆ ಈ ಹನುಮಾನ್ ಜಯಂತಿಯ ದಿನದಂದು ನೀವು ಈ ಮೇಲಿನ ಶುಭಾಶಯಗಳನ್ನು ಹಾರೈಕೆಗಳನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳುವ ಮೂಲಕ 2025ರ ಹನುಮಾನ್ ಜಯಂತಿಯನ್ನು ಆಚರಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು.